ಗೌರಿ ಕಲ್ಯಾಣ ನಾಳೆ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಮೋನಿ ಅಂದರೆ ಗೌರಿ ವಾರ್ನ್ ಮಾಡಿರ್ತಾಳ. ಗೌರಿ ಏನಂತ ವಾರ್ನ್ ಮಾಡಿರ್ತಾಳೆ ಅಂತಂದರೆ, ನೋಡು, ನಾನು ಬರೋವರೆಗೂ ನೀನು ನಿಮ್ಮ ಅತ್ತೆ ಮನೆಯವ್ರ ಎಲ್ಲರ ಮುಂದೆನೂ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿರಬೇಕು. ಇಲ್ಲ ಅಂತಂದರೆ ಬಂದು ನಾನೇ ಹೇಳ್ತೀನಿ ಅಂತೆಲ್ಲ ಹೇಳಿರ್ತಾಳೆ. ಹೇಳಿ ಗೌರಿ ಅಲ್ಲಿದ್ದ ನಾನು ಅಮ್ಮ ಮನೆಗೆ ಹೋಗಿ ಬರ್ತೀನಿ ಅಂತೆಲ್ಲ ಹೇಳಿ ಹೋಗಿರ್ತಾಳೆ. ನಾನು ಅಮ್ಮ ಮನೆಗೆ ಹೋಗಿ ಬರ್ತೀನಿ ಅಂತೆಲ್ಲ ಹೇಳಿದ್ದೆ ಕೇಳಿಸ್ಕೊಂತ, ಏನೇ ಗೌರಿ, ನನಗೆ ಈ ಮನೆಯಿಂದ ಗೇಟ್ ಪಾಸ್ ಕೊಡ್ತೀಯಾ? ನೋಡ್ತಾ ಇರು, ನಿನಗೆ ಈ ಮನೆಯಿಂದ ಇವತ್ತು ಗೇಟ್ ಪಾಸ್ ಕೊಟ್ಟೇ ಕೊಡ್ತೀನಿ, ನೋಡ್ತಾ ಇರು, ಇದು ನನ್ನ ಚಾಲೆಂಜ್ ಅಂತೆಲ್ಲ ಹೇಳಿ ಮೋನಿಕಾ ಏನು ಮಾಡ್ತಾಳೆ, ಸರಿತಾ ಅವ್ರು ಇರೋ ಕಡೆ ಹೋಗಿ ಸರಿತಾ ಅವ್ರು ಬರ್ತಾ ಇರೋದು ನೋಡಿಕೊಂಡು ಬೇಕಂತಲೇ ಫೋನ್ ಮಾಡಿ, ಅಮ್ಮ ನಾನು ಎಷ್ಟು ಸಲ ಹೇಳಿದ್ನಮ್ಮ ನೀನು ಗೌರಿ ಹತ್ರ ದುಡ್ಡು ಕಿತ್ಕೋಬೇಡ ಅಂತ. ನಾನು ಹೇಳಿದ್ರು ನೀನು ಕೇಳ್ತಲ್ಲ. ನಿನ್ನ ಗೌರಿ ಹತ್ರ ದುಡ್ಡು ಕೇಳೋಕೆ ಗೌರಿ ವಿವೇಕ್ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕಸ್ಕೊಳಕ್ಕೆ ಇದೇ ಆಗಿದೆ, ಇದು ಬಿಡಮ್ಮ ಅಂತೆಲ್ಲ ಹೇಳಿ ಸುಮ್ಮನೆ ಹೇಳ್ತಾ ಇದ್ದೆ. ಇದನ್ನೆಲ್ಲ ಸರಿತಾ ಅವ್ರು ಕೇಳಿಸ್ಕೊಂಡು ಸರಿತಾ ಅವರು ಏನು ಎನ್ಕ್ವೈರಿನೂ ಮಾಡಲ್ಲ, ಯಾರ ಹತ್ರನೂ ಮಾತಾಡೋಲ್ಲ, ಯಾರ ಹತ್ರನೂ ಏನು ಎನ್ಕ್ವೈರಿ ಮಾಡಲ್ಲ. ಅದೇ ಟೈಮಿಗೆ ಅತ್ತೆ ಅಂತೆಲ್ಲ ಹೇಳಿ ಅತ್ತೆನ ಆಶಾನ ಎಲ್ಲ ನಮ್ಮ ಮನೆಯವ್ರನ್ನೆಲ್ಲ ಸೇರಿಸಿ, ನೋಡಿದ್ರೆ ಅತ್ತೆ, ನಿಮಗೆ ಗೊತ್ತಿಲ್ಲ, ನೀವು ಗೌರಿ ಅಷ್ಟು ಒಳ್ಳೆಯಳು ಇಷ್ಟು ಒಳ್ಳೆಯಳು ಅಂತ ನಾನು ಹೇಳಿದರೆ ನೀವು ಕೇಳೋದೇ ಇಲ್ಲ. ನೋಡಿ, ನಮ್ಮ ಮನೆ ದುಡ್ಡು, ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ನಮಗೆ ಗೊತ್ತಿಲ್ದಂಗೆ ಗೌರಿ ಅವ್ರ ತಂದೆ ತಾಯಿ ಮನೆಗೆ ಸಾಗಿಸ್ತಾ ಇದ್ದಾಳೆ. ಅಷ್ಟಕ್ಕೂ ನಮ್ಮ ಪರ್ಮಿಷನ್ ಇಲ್ಲದೇ ಗೌರಿ ಅವ್ರ ಅಪ್ಪ ಅಮ್ಮ ನೋಡೋಕ್ಕೆ ಹೋಗಿದ್ದಾಳೆ. ಅಷ್ಟು ಅಲ್ಲದೆ ಮತ್ತು ನಮ್ಮ ವಿವೇಕ್ನ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತೊಗೊಂಡು ಅವ್ರಿಗೆ ಕೊಡ್ತಾ ಇದ್ದಾಳ ಅಂತೆಲ್ಲ ಹೇಳಿ, ಚಿಚಿ ಆ ಥರ ಎಲ್ಲ ಮಾತಾಡಬೇಡಮ್ಮ, ಏನೋ ತಪ್ಪರ್ಥ ಆಗಿದೆ ಅಂತ ಅಮ್ಮಮ್ಮ ಎಷ್ಟೇ ಹೇಳಿದ್ರು, ಅವರು ಶಾರದಾ ಮೇಡಮ್ ಅಜ್ಜಿ ಇರ್ತಾರೆ, ಎಷ್ಟೇ ಹೇಳಿದ್ರು ಅವರು ಸರಿತಾ ಅವರು ಕೇಳೋಕ್ಕೆ ರೆಡಿ ಇರಲ್ಲ. ತಡಿ ಅಕ್ಕ, ಗೌರಿ ಬಂದಮೇಲೆ ಕೇಳೋಣ ನಾವೇ, ಯಾಕೆ ಆ ಥರದ ನಿರ್ಧಾರ ತೊಗೊಳ್ತೀಯ ಅಂತಂದರೆ, ಇನ್ನೇ ಏನು ಆಶಾ, ಇಷ್ಟಾದರೂ ಗೊತ್ತಾಗ್ತಾ ಇಲ್ವಾ ನಿನಗೆ ಅಂತೆಲ್ಲ ಹೇಳ್ತಾ, ಅದೇ ಟೈಮಿಗೆ ಗೌರಿ ಅವ್ರ ಅಮ್ಮ ಮನೆಯಲ್ಲಿರ್ತಾಳಲ್ಲ, ಈ ಮನೆಯಲ್ಲಿ ಎಷ್ಟಿದೆ ಲೋನು ಅಂತೆಲ್ಲ ಕೇಳಿದಾಗ 1,00,000 ಬಡ್ಡಿ ಕಟ್ಟಬೇಕು, ಲೋನ್ ಎಷ್ಟಿದೆ ಅಂತೆಲ್ಲ ಕೇಳ್ತಾ, ಲೋನು 23 ಲಕ್ಷ ಇದೆ ಅಂತೆಲ್ಲ ಹೇಳಿ, ಆಯಿತು ಸರಿ 23 ಲಕ್ಷ, ಎಷ್ಟು ದಿವಸ ಟೈಮ್ ಇದೆ ಅಂದರೆ 6 ತಿಂಗಳು, ಸರಿ 6 ತಿಂಗಳ ಟೈಮಲ್ಲಿಗೆ ಆ ಅಮೌಂಟ್ನ ನಾನೇ ದುಡಿದು ನಾನೇ ತೀರಿಸ್ತೀನಿ, ಸದ್ಯಕ್ಕೆ ನಾವು ಮನೆ ಮಾಡ್ತಾಯಿಲ್ಲ, ಪ್ಲೀಸ್ ದಯವಿಟ್ಟು ಎಲ್ಲರೂ ಇಲ್ಲಿಂದ ಹೊರಡಿ ಅಂತ ಗೌರಿಗೆ ಅವ್ರ ಹತ್ರ ಇದು ಮಾಡ್ತಾಳೆ. ಆಮೇಲೆ ಅವ್ರ ಅಪ್ಪ ಅಮ್ಮ ಮಗಳೇನೇನಿದ್ರೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತಮ್ಮ, ಏನು ಮಾಡಿದೆ ಅಂತಂದರೆ, ಅಪ್ಪ ನಾನು ನಿಮ್ಮ ಅಳಿಯನ ಕಂಪ್ನಿಗೆ ನಾನೇ ಒಡವೆನ ಡಿಸೈನ್ ಮಾಡಿ ಕೊಡ್ತಾ ಇದ್ದೀನಿ, ನಾನೇ ಡಿಸೈನರ್ ಆಗಿರೋದ್ರಿಂದ ನಿಮ್ಮ ಅಳಿಯ ನನಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರಪ್ಪ, ಆ ಸ್ಯಾಲ್ರಿಯಲ್ಲೇ ಇದು 1,00,000 ತೊಗೊಳ್ಳಿ ಅಂತೆಲ್ಲ ಹೇಳಿ 1,00,000 ಕೊಡ್ತಾಳೆ ಅವರಿಗೆ ಬಡ್ಡಿ ಅಮೌಂಟು 1,00,000 ಕೊಟ್ಟು ಅವ್ರ ಅಪ್ಪ ಅಮ್ಮ ತುಂಬಾ ಖುಷಿಪಡ್ತಾರೆ, ತುಂಬಾ ಖುಷಿಪಟ್ಟು ಆಮೇಲೆ ಸರಿಯಪ್ಪ ನಾನು ಹೋಗಿ ಬರ್ತೀನಿ ಅಂತೆಲ್ಲ ಹೇಳಿದೆ, ಸರಿ ಮಗಳೇ ಅಂತೆಲ್ಲ ಹೇಳಿ ಬಂದಾಗ ಅದೇ ಟೈಮಿಗೆ ಈ ಕಡೆಯಿಂದ ಗೌರಿ ಮನೆಗೆ ಬಂದಾಗ, ಓ ಗೌರಿ ಎಲ್ಲೇ ಹೋಗಿದ್ದೀನಿ ನೀನು ಅಂತ ಅವ್ರ ಅತ್ತೆ ಕೇಳ್ತಾರೆ. ಅದು ಅತ್ತೆ ಅಮ್ಮ ಮನೆಗೆ ನೋಡಿದೆ, ನಮ್ಮ ಪರ್ಮಿಷನ್ ಏನಾದರೂ ತೊಗೊಂಡ್ಯಾ ನೀನು ಹೋಗೋಕ್ಕೆ ಅಂತ. ಇಲ್ಲ ಅತ್ತೆ, ಪರ್ಮಿಷನ್ ಏನು ತೊಗೊಂಡಿಲ್ಲ, ಆದರೆ ವಿವೇಕ್ ಸಾರ್ಗೆ ಗೊತ್ತಿದೆ ಅಂತೆಲ್ಲ ಹೇಳ್ತಾಳೆ. ನೋಡಿದೆ, ವಿವೇಕ್ ಗೊತ್ತಿದೆ ಅಲ್ವಾ, ನೋಡಿದೆ ಅತ್ತೆ, ನಾನು ಹೇಳಿದ್ದು ನಿಜ ಅಲ್ವಾ, ನಮ್ಮ ಮನೆ ದುಡ್ಡೆಲ್ಲ ಕದ್ದು ನಮಗೆ ಗೊತ್ತಿಲ್ದಂಗೆ ನಮ್ಮ ವಿವೇಕ್ನ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡನ್ನ ಅವ್ರ ತಂದೆ ತಾಯಿ ಮನೆಗೆ ಸಾಗಿಸ್ತಾ ಇದ್ದಾಳೆ, ನೋಡಿದರೆ ಅರ್ಥ ಮಾಡ್ಕೊಂಡ್ರೆ ಅಂತೆಲ್ಲ ಹೇಳ್ತಾ, ಇಲ್ಲ ಅತ್ತೆ, ನಾನು ಆ ಥರ ಎಲ್ಲ ಏನೂ ಮಾಡಿಲ್ಲ, ನನ್ನ ದುಡ್ಡು ಹೆಂಗೆ ಬಂತು ಹೆಂಗಿಲ್ಲ ಅಂತೆಲ್ಲ ಹೇಳಿ ವಿವೇಕ್ ಸಾರ್ಗೆ ಗೊತ್ತಿದೆ ಅಂತೆಲ್ಲ ಹೇಳಿದೆ. ಸರಿಯಾಗಿ ಏನೇ ಗೌರಿ, ನಾನು ಇಷ್ಟೆಲ್ಲ ಆದರೆ ಯಾರಿಗೂ ನಮ್ಮ ಅತ್ತೆಗೆ ನನ್ನ ಗಂಡಗೆ ಎದುರು ಉತ್ತರ ಕೊಡಲ್ಲ, ಆದರೆ ನೀನು ನಿಮ್ಮ ಅತ್ತೆಗೂ ಎದುರು ಉತ್ತರ ಕೊಡ್ತೀಯಾ, ಮನೆಯವರೆಲ್ಲರಿಗೂ ಎದುರು ಉತ್ತರ ಕೊಡ್ತೀಯಾ, ಗಂಡಗೂ ಎದುರು ಉತ್ತರ ಕೊಡ್ತೀಯಾ ಅಂತೆಲ್ಲ ಹೇಳಿ ಹೇಳ್ತಾಳೆ. ಇದು ನನ್ನ ಪರ್ಸ್ನಲ್ ವಿಚಾರ, ನೀನು ಮುಗ್ದಿಸ್ಬೇಕು, ಈಗ ನಂದು ಮತ್ತು ಅನಿಕೇತ್ ವಿಚಾರಕ್ಕೆ ನೀನು ನನ್ನ ಗಂಡ ಹೀಗೆ ಮೂಗು ತೂರಿಸ್ತೀರಿ, ನಾನು ಅದೇ ರೀತಿ ಹೇಳ್ತೀನ ಅಂತೆಲ್ಲ ಹೇಳಿ ಅವ್ರ ತಂಗಿ ಜಗಳ ಆಡ್ತಾ ಇರೋದು ನೋಡಿ, ಯಾವಾಗ ಅವರು ಅನಿಕೇತ್ ಸಾರ್ ಇರ್ತಾರಲ್ಲ, ನೋಡ್ತಾ ಇರು ಗೌರಿ, ನೀನು ನನ್ನ ಲೈಫ್ ಒಳಗೆ ಆಟ ಆಡ್ತೀಯಾ, ನೋಡ್ತಾ ಇರು, ನಾನು ನಿನ್ನನ್ನು ಹೆಂಗೆ ಮನೆಯಿಂದ ಆಚೆ ಆಗಬೇಕು, ನಾನು ಇನ್ಮೇಲೆ ನಿಂಗೆ ಹೆಂಗೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತೀನಿ, ನೋಡ್ತಾ ಇರು ಗೌರಿ ಅಂತ ಮೋನಿಕಾ ಒಳಗೆ ನಗ್ತಾ ಇರೋದು ನೋಡಿ, ಈ ಕಡೆ ಗೌರಿ ಮಾತ್ರ ಏನೂ ಮಾತಾಡಲ್ಲ. ಗೌರಿ ಸೀದಾ ಒಳಗಡೆ ಹೋಗ್ಬಿಡ್ತಾರೆ. ಗೌರಿ ಒಳಗಡೆ ಹೋದಾಗ ಇದೇ ಟೈಮಿಗೆ ಅನಿಕೇತ್ ಬಂದಿದ್ದು ನೋಡಿ, ಅವರಮ್ಮ ಏನು ಅನಿಕೇತ್, ಸರಿ ಅವರು ವಿವೇಕ್ ಬಂದಾಗ ಏನು ವಿವೇಕ್ ಅಂತೆಲ್ಲ ಹೇಳಿ ಅವರಮ್ಮ ಎನ್ಕ್ವೈರಿ ಮಾಡಿದಾಗ ದುಡ್ಡಿನ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಅವಾಗ ಏನು ಹೇಳ್ತಾನೆ, ನೋಡಮ್ಮ ದುಡ್ಡು ಅವಳು ನಮ್ಮ ಕಂಪ್ನಿ ದುಡ್ಡು ತೊಗೊಂಡಿಲ್ಲ ಅಥವಾ ನನ್ನ ಪರ್ಸ್ನಲ್ ದುಡ್ಡು ತೊಗೊಂಡಿಲ್ಲ,
ಅವಳು ತೊಗೊಂಡಾ ಇರೋದು. ಅವಳು ಸ್ವಲ್ಪ ದಿವಸದಿಂದ ನಮ್ಮ ಕಂಪ್ನಿಗೆ ಅವಳೇ ಡಿಸೈನ್ ಮಾಡಿಕೊಡ್ತಾ ಇರೋದ್ರಿಂದ ಜ್ಯುವೆಲ್ಲರಿ ಅವಳಿಗೆ ನಾನು ಸ್ಯಾಲ್ರಿ ಕೊಡ್ತಾ ಇದ್ದೀನಿ. ನಮ್ಮ ಆಫೀಸಲ್ಲಿ ಯಾರೇ ಡಿಸೈನ್ ಮಾಡಿಕೊಟ್ರು ನಾವು ಅವರಿಗೆ ಸ್ಯಾಲ್ರಿ ಕೊಡೋ ರೀತಿ ಅವ್ರಿಗೂ ನಾನು ನನ್ನ ಕಂಪ್ನಿನಲ್ಲಿ ಅವಳಿಗೊಂದು ಕೆಲಸ ಕೊಡಬೇಕಂತ ಅಂದ್ಕೊಂಡಿದ್ದೀನಮ್ಮ. ಅಷ್ಟರೊಳಗೆ ಇಷ್ಟೆಲ್ಲ ನಡೆದೋಗಿದೆ. ಆದರೆ ಅಂತೆಲ್ಲ ಹೇಳ್ತಾ ಇದ್ದಾನೆ. ಅಂತೆಲ್ಲ ಹೇಳಿದಾಗ ಓಹೋ ನೀನು ಇತ್ತೀಚೆಗೆ ಯಾಕೋ ಗೌರಿ ಪರವಾಗಿ ಆಡ್ತಾ ಇದೆಯಾ ಅಂತೆಲ್ಲ. ಅವ್ರ ಪರ ಇವ್ರ ಪರ ಅಲ್ಲಮ್ಮ. ಗೌರಿ ಫಾರಿನವರು ಹಳೇದು ಆ್ಯಂಟಿಕ್ ಪೀಸ್ ಇರೋದು ಜ್ಯುವೆಲ್ಲರೀಸೇ ಬೇಕು ಅಂತೆಲ್ಲ ಹೇಳಿದ್ರು. ಅದು ನಮ್ಮ ಕಂಪ್ನಿನಲ್ಲಿ ಯಾರು ಎಷ್ಟೇ ಜನಕ್ಕೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಯಾರಿಗೂ ಬರ್ತಾ ಇಲ್ಲದೆ ಗೌರಿನೇ ಸ್ವತಃ ತಾನೇ ಮಾಡಿ ಬೇರೆ ಎಂಪ್ಲಾಯೀಸ್ ಹತ್ರ ಬೇಕು ಕೊಟ್ಟು ಸ್ಯಾಲ್ರಿ ತೊಗೊಂಡಿದ್ಲು. ನನಗೆ ಅದು ಹೆಂಗೆ ಗೊತ್ತಾಯಿತು. ಹಾಗಾಗಿ ನಾನೇನು ಮಾಡಿದೆ, ಇರಲಿ ಅಂತೆಲ್ಲ ಹೇಳಿ ನನಗೂ ಗೊತ್ತಾಯ್ತಲ್ಲ ಡೈರೆಕ್ಟ್ ನಾನೇ ಹೇಳಿದ್ದೀನಿ, ಈ ಥರ ಎಲ್ಲ ಆಭರಣಗಳೆಲ್ಲ ಮಾಡಿ ಕೊಡಬೇಕು, ಡಿಸೈನ್ ಮಾಡಿ ಕೊಟ್ಟರೆ ಸ್ಯಾಲ್ರಿ ಕೊಡ್ತೀನಿ ಅಂತೆಲ್ಲ ನಾನೇ ಹೇಳಿದ್ದೀನಿ. ಒಂದು ಜಾಬ್ ಕೊಡಬೇಕು ಅಂತ ಮಾಡಿದ್ದೀನಿ ನಾನು ಕಂಪ್ನಿನಲ್ಲಿ. ನಾನು ಬರೋದ್ರೊಳಗೆ ಇಷ್ಟೆಲ್ಲ ಅಪಾರ್ಥ ಮಾಡಿಕೊಂಡು ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತೆಲ್ಲ ಹೇಳ್ತಾರೆ. ಇಷ್ಟೆಲ್ಲ ಏನೇ ಹೇಳಿದ್ರು ಅವರು ಮೇಡಮ್ ಅವರು ಕೇಳೋಕ್ಕೆ ರೆಡಿ ಇರಲ್ಲ. ಸರಿತಾ ಮೇಡಮ್ ಅವರು ಏನಂತಂದರೆ ಇವಾಗ ವಿವೇಕೆ ಗೌರಿ ಪರವಾಗಿ ಮಾತಾಡ್ತಾ ಇದ್ದಾನೆ, ಗೌರಿ ಕಡೆನೇ ವಾಲ್ತಾ ಇದ್ದಾನೆ ಅಂತೆಲ್ಲ ಹೇಳಿ ಅವರು ಮೇಡಮ್ ಅವ್ರಿಗೆ ಸ್ವಲ್ಪ ಟೆನ್ಷನ್ ಅನಿಸುತ್ತೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಗೌರಿ ಕಲ್ಯಾಣ ನಾಳೆ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಭೂಮಿ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಗೌರಿ ಕಲ್ಯಾಣ ನಾಳೆದಿದು.